ನಾನಿರುವುದೇ ನಿಮಗಾಗಿ. ಆ ಹುಡುಗ ಕಿರಣ್ ಬಗ್ಗೆ ಅವನ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಿಂದ ಡಾಕ್ಟರ್ ವಿಶ್ವನಾಥ್ ಅವರು ಬಂದಿದ್ದಾರೆ. ಬನ್ನಿ ಆ ಹುಡುಗನ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವನಾಥ್ ಅವರು ನಮಸ್ಕಾರ. ಹೇ ಡಾಕ್ಟರ್, ಕಿರಣ್ ಬಗ್ಗೆ ಅವನ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳ್ಕೋಬೇಕಾಗಿತ್ತು. ಹೆಂಗೆ ಹುಡುಗ, ಹೌ ಇಸ್ ಈ? ಕಿರಣ್ಗೆ ಥಲಸೆಮಿಯಾ ಅನ್ನೋ ಒಂದು ಕಾಯಿಲೆ ಕಂಡುಕೊಂಡಿದೆ. ಈ ಥಲಸೆಮಿಯಾ ಅನ್ನೋದು ಅನುವಂಶೀಯವಾದ ಕಾಯಿಲೆ. ಹುಟ್ಟಿನಿಂದಲೇ ಕಂಡ್ಕೋಬೋದು. ಮಗು 6 ತಿಂಗಳ ವಯಸ್ಸಿನ ನಂತರ ಚಿಹ್ನೆಗಳು ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕು ಈ ಕಾಯಿಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅದರಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನೋದು ಮೇನ್ ಸ್ಟೇ, ಕಾರ್ನರ್ ಸ್ಟೋನ್ ಆಫ್ ಥೆರಪಿ. ಬ್ಲಡ್ನ ಟ್ರಾನ್ಸ್ಫ್ಯೂಷನ್. ಈ ಕಾಯಿಲೆಯಲ್ಲಿ ಮಗುವಿನ ದೇಹದಲ್ಲಿ ರಕ್ತದ ಕಣಗಳು ನಾರ್ಮಲ್ ಆಗಿ 120 ದಿವಸಕ್ಕೊಂದ್ಸಲ ಡಿಸ್ಟ್ರಾಯ್ ಆಗ್ತದೆ. ಈ ಮಗುವಿನಲ್ಲಿ ಅತ್ಯಂತ ವೇಗದಲ್ಲಿ ರಕ್ತ ಕಣಗಳು ನಾಶ ಹೊಂದದೆ. ಹೀಗಾಗಿ ನಾವು ಪದೇ ಪದೇ ದೇಹದ ಒಳಗೆ ರಕ್ತವನ್ನು ತುಂಬಿಸಿಕೊಡ್ಬೇಕು, ಅಂದರೆ ಟ್ರಾನ್ಸ್ಫ್ಯೂಷನ್ ಕೊಡಬೇಕಾಗ್ತದೆ. ಹೀಗಾಗಿ ಟ್ರಾನ್ಸ್ಫ್ಯೂಷನ್ ಒಂದು 15-20 ಟ್ರಾನ್ಸ್ಫ್ಯೂಷನ್ ಕೊಟ್ಟ ನಂತರ ಈ ಟ್ರಾನ್ಸ್ಫ್ಯೂಷನ್ ಎಷ್ಟು ಒಂದು ತಿಂಗಳು ಒಂದ್ಸತಿ ಆಗುತ್ತಾ, ಇಲ್ಲ ಡಿಸೀಸ್ ಸಿವಿಯರಿಟಿ ಮೇಲೆ ಅವಲಂಬಿಸಿರುತ್ತೆ. ಕೆಲವು ಮಕ್ಕಳಿಗೆ 15 ದಿವಸಕ್ಕೂ ಕೊಡಬೇಕಾಗ್ತದೆ, ಕೆಲವು ಮಕ್ಕಳಿಗೆ 30-40 ದಿವಸ ತನಕ ತಡ್ಕೊಳ್ತಾರೆ. ವಾಟ್ ಅಬೌಟ್ ಕಿರಣ್ಸ್ ಕಂಡೀಷನ್ ಸುಮಾರು ನಮ್ಮ ರೆಕಾರ್ಡ್ಸ್ ಪ್ರಕಾರ 25-30 ದಿವಸಕ್ಕೆ ಒಂದು ಟ್ರಾನ್ಸ್ಫ್ಯೂಷನ್ ಬೇಕು ಅನ್ನೋರುತ್ತೆ. ಅಗೈನ್ ಇದೇನಾಗುತ್ತೆ ಅಂದರೆ ಬರ್ತಾ ಬರ್ತಾ ಈ ಟ್ರಾನ್ಸ್ಫ್ಯೂಷನ್ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೋದು. ಮೊದಲು 30 ದಿವಸಕ್ಕೋಸ್ಕರ ಕೊಡಬೇಕಾದ ಪರಿಸ್ಥಿತಿ ಬರ್ತಾ ಬರ್ತಾ 25 ದಿವಸಕ್ಕೆ ಇಳಿಬೋದು, 22 ದಿವಸಕ್ಕೆ ಇಳಿಬೋದು, ಕೊಡ್ಬೋದು. ವಾಟ್ ಅಬೌಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಏನು ದಟ್ ಈಸ್ ಪರ್ಟಿಕ್ಯುಲರ್ ಗ್ರೂಪ್ ಇದೆಯಾ? ಹೌದು. ಈ ಕಿರಣ್ ಯಾವ ಬ್ಲಡ್ ಗ್ರೂಪ್ಗೆ ಬಿಲಾಂಗ್ ಸೇರ್ತಾನೆ ಅಂತಂದರೆ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಒಂದು ಅತಿ ಅಪರೂಪದ ಬಾಂಬೆ ಬ್ಲಡ್ ಗ್ರೂಪ್. ಆ ಬ್ಲಡ್ ಗ್ರೂಪ್ಗೆ ಸೇರಿದವನು. ಇದು ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಸುಮಾರು 10,000-12,000 ಜನದಲ್ಲಿ ಒಬ್ಬರು ಈ ಬಾಂಬೆ ಬ್ಲಡ್ ಗ್ರೂಪ್ ಸಿಗ್ತಾರೆ. ಸೊ ಹೀಗಾಗಿ ಈ ಕಿರಣ್ಗೆ ನಾನು ರಕ್ತ ಹುಡುಕಬೇಕು ಅಂತಂತಂದರೆ O ಪಾಸಿಟಿವ್ ಆಗಲಿ, A ಪಾಸಿಟಿವ್ ಆಗಲಿ, B ಪಾಸಿಟಿವ್ ಬ್ಲಡ್ ಆಗೋದಿಲ್ಲ, ಬಾಂಬೆ ಬ್ಲಡ್ ಗ್ರೂಪ್ ಬೇಕಾಗ್ತದೆ. ಹೌ ಮೆನಿ ಇಯರ್ಸ್ ಯು ಕ್ಯಾನ್ ಲಿವ್ ಫಾರ್ ಮೋರ್? ನಾರ್ಮಲಿ ಈ ಥಲಸೆಮಿಯಾ ಪೇಷಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ಈಗಿನ ಉತ್ತಮಗೊಂಡಿರುವಂಥ ಟ್ರೀಟ್ಮೆಂಟ್ ಸಿಗ್ತಿರೋದ್ರಿಂದ ಅವರು ಒಂದು ಅಡಲ್ಟ್ಹುಡ್ ರೀಚ್ ಆಗಿ, ಮ್ಯಾರೇಜ್ ರೀಚ್ ಆಗಿ ಮಕ್ಕಳನ್ನ ಪಡಿಬಹುದಂಥ ಒಂದು ಸ್ಥಿತಿ ಇದೆ ಈಗ ಸದ್ಯದಲ್ಲಿ ಟ್ರೀಟ್ಮೆಂಟ್ ಕಂಡೀಷನ್ಸಲ್ಲಿ. ಇಂಪ್ರೂವ್ಡ್ ಟ್ರಾನ್ಸ್ಫ್ಯೂಷನ್ ಸರ್ವಿಸಸ್, ಇಂಪ್ರೂವ್ಡ್ ಕಿಲೇಷನ್ ಥೆರಪಿ ಅಂತ ನಾನೇನು ಹೇಳಿದೆ. ಹೀಗಾಗಿ ಅವರು 30-40 ತನಕ ಏನು ತೊಂದರೆ ಇಲ್ಲದಾಗಿ ಮ್ಯಾರೇಜು, ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಸಂಸಾರ ಕೂಡ ನಡೆಸುವಂಥ ಒಂದಿದೆ. ಆದರೆ ಈ ಕಿರಣಲ್ಲಿ ಸ್ವಲ್ಪ ಮಟ್ಟಿಗೆ ತಡವಾಗಿ ನಮ್ಮಲ್ಲಿ ಬಂದಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಡಿಸ್ಮಾರ್ಫಿಕ್ ಫೀಚರ್ಸ್, ನೀವೇನು ಹಾಗೆ ಕೆಲವು ಮಕ್ಕಳು ಗೇಲಿ ಮಾಡಿ ಮತ್ತು ಅಂದರೆ ಆ ಥರ ಬದಲಾವಣೆಗಳು ಕಂಡುಕೊಂಡಿದೆ. ಮತ್ತು ಒಳಗೆ ಆರ್ಗನ್ ಡ್ಯಾಮೇಜ್ ಬಗ್ಗೆ ಕೆಲವು ವಿಷಯ ನಾವೆಲ್ಲ ಚೆಕಪ್ ಮಾಡಿದ್ದೀವಿ. ಈಸ್ ನಾರ್ಮಲಿ ಬೇರೆ ಆ ಥರದ್ದು ಅಬ್ನಾರ್ಮಲಿಟಿ ಇಲ್ಲ ಅಂತ ಆಗಿದೆ. ಎಕ್ಸೆಪ್ಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಿದೆ. ಓದಲಿಕ್ಕೇನೋ ಮುಂದಕ್ಕೇನೋ ಏನೋ ತೊಂದರೆ ಆಗಿಲ್ಲ. ವಿಲ್ ಪ್ರೇ ಗಾಡ್ ದಟ್ ಹಿ ಸ್ಟೇಸ್ ಫಾರ್ ಲಾಂಗ್ ಇಯರ್ಸ್. ಯಾಕಂದರೆ ಥ್ಯಾಂಕ್ ಯು ಡಾಕ್ಟರ್, ನೈಸ್ ಡಾಕ್ಟರ್ ಟಾಕಿಂಗ್ ಟು ಯು. ಯಾಕಂದರೆ ಇದು ನಮಗೊಂದು ಸಪೋರ್ಟ್ ಸಿಗ್ದಂಗೆ ಆಯಿತು. ಹೆಂಗೆ ನಾವು ಈ ನಾನಿರುವುದೇ ನಿಮಗಾಗಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಇವಾಗ ನೀವು ದೇವ್ರ ಥರ ಬಂದು ನೀವು ಹೇಳ್ತಿದ್ರೆ ನಾವಿರೋದು ನಿಮಗಾಗಿ ಅಂತ. ಸೊ ಥ್ಯಾಂಕ್ಸ್ ಲಾಟ್ ಡಾಕ್ಟರ್, ಥ್ಯಾಂಕ್ ಯು. ಬ್ಲಾಸಮ್ ಸ್ಕೂಲಿಂದ ಪ್ರಿನ್ಸಿಪಲ್ ಶಶಿಕುಮಾರ್ ಅವರು ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಮಗು ಬಗ್ಗೆ ಎಜುಕೇಷನ್ ಕೊಡ್ಬೋದಾ, ಯಾವ ರೀತಿ ಎಜುಕೇಷನ್ ಕೊಡ್ಬೋದು? ಯಾಕಂದರೆ ಆಗಲೇ ಹೇಳಿದ್ದೀನಿ ನಿಮಗೆ, ಅವ್ರ ಏಜ್ 14 ಇಯರ್ಸ್, ಅವ್ರಿಗಿನ ಏಜು. ಸೊ ಯಾವ ರೀತಿ ಎಜುಕೇಷನ್ ಕೊಡ್ಬೋದು ಅಂತ ಅವರಲ್ಲಿ ಕೇಳ್ಕೊಳ್ಳೋಣ. ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಲೆಟ್ಸ್ ವಾಚ್. ಸರ್ ನಮಸ್ಕಾರ. ಹಾಯ್. ಶಶಿಕುಮಾರ್, ಬ್ರೈನ್ ಸೆಂಟರ್ ಎಜುಕೇಷನ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀರಾ. ಬ್ಲಾಸಮ್ ಅಂತ ಅಂದರೆ ಬ್ಲಾಸಮ್ ಅನ್ನೋದೇ ಒಂದು ಒಳ್ಳೆ ವರ್ಡ್. ಬ್ಲಾಸಮ್ ಅಂದರೆ ಅರಳುವ ಹೂವು. ಸೊ ಈ ಹುಡುಗನ ಒಂದು ವಿಷಯ ಏನಂತೆ ಅದನ್ನ ಅಳಿಸಕ್ಕೆ ನೀವು ಪ್ರಯತ್ನ ಪಡ್ತೀರಾ? ಖಂಡಿತ. ನನಗೂ ಹೆಮ್ಮೆ ಇದೆ. ಈ ಸಮಾಜಕ್ಕೆ ಬ್ರೈನ್ ಸೆಂಟರ್ ಶಿಕ್ಷಣ ಸಂಶೋಧನಾ ಕೇಂದ್ರದಿಂದ ಮತ್ತು ಬ್ಲಾಸಮ್ ಶಾಲೆಯಿಂದ ಒಂದು ಸೇವಾ ಮನೋಭಾವದಲ್ಲಿ ಈ ರಾಜ್ಯಕ್ಕೆ ಒಂದು ಉಡುಗೊರೆಯಾಗಿ ಈ ಸಂಸ್ಥೆನ ಉಚಿತವಾದ ಸಲಹೆ ಕೇಂದ್ರವಾಗಿ ಮಾಡಿಟ್ಟಿದ್ದೀನಿ. ಸೊ ಯಾವ ರೀತಿ ಎಜುಕೇಷನ್ ಕೊಡ್ಬೋದು ನೀವು ಆ ಹುಡುಗನಿಗೆ? ಈ ಹುಡುಗನಿಗೆ ಮುಖ್ಯವಾಗಿ ನಾವು ಏನು ಮಾಡ್ಬೋದು ಅಂದರೆ ಏಜ್ ಅಪ್ರೋಪ್ರಿಯೇಟ್, ಮೊಟ್ಟ ಮೊದಲಿಗೆ ಬ್ರಿಡ್ಜ್ ಕೋರ್ಸ್ ಕೊಟ್ಟು ಅವನಿಗೆ, ಯಾಕಂದರೆ ಅವನ ವಯಸ್ಸು ಈಗಾಗಲೇ 14, ಆದರೆ ಅವನಿಗೆ ಒಂದು 4ನೇ ತರಗತಿ 5ನೇ ತರಗತಿಯಲ್ಲಿ ಒಂದು ತಯಾರಿಯನ್ನು ಮಾಡಿ ಆನಂತರ ಅವನಿಗೆ ಏಜ್ ಅಪ್ರೋಪ್ರಿಯೇಟ್ ಆಗಿ ಅವನಿಗೆ ಇತರೆ ತರಗತಿಗಳಿಗೆ ಕೊಟ್ಟು ಅವನಿಗೆ ಮತ್ತೆ ಎಕ್ಸ್ಟ್ರಾ ಒಂದು ಕನ್ಸಿಡರೇಷನ್ ಸಿಗುತ್ತೆ. ಶಿಕ್ಷಣದ ಒಂದು ನೀತಿ ನಿಯಮಗಳಲ್ಲಿ
ಇಂಥ ಮಕ್ಕಳಿಗೆ 1 ಗಂಟೆಗಳು ಹೆಚ್ಚು ಕಾಲಾವಕಾಶ ಬರೆಯೋದಕ್ಕೆ, ಮತ್ತೆ ಈ ಹುಡುಗನಿಗೆ ಯಾವ್ದಾರ ಭಾಷೆ ಕಷ್ಟ ಆದರೆ, ಯಾಕಂದ್ರೆ ಅವನು ಓದೇ ಇಲ್ಲಲ್ಲ, ಅದರಿಂದ ಅವನಿಗೆ ಕೆಲವು ಸಬ್ಜೆಕ್ಟ್ಸ್ಗಳು ಎಕ್ಸೆಂಪ್ಟ್ ಮಾಡಿ ಅವನು ತೇರ್ಗಡೆನ ಹೊಂದಬಹುದು. ಅವನಿಗೆ ನಾವು ಇಲ್ಲಿ ತುಂಬಬೇಕಾಗಿರೋದೇನು ಅಂದ್ರೆ ಆತ್ಮವಿಶ್ವಾಸ. ಖಂಡಿತ ಹುಡುಗ ಅವ್ನು ನೋಡಿದ್ರೆ ಕಾನ್ಫಿಡೆಂಟ್ ಆಗಿದ್ದಾನೆ ಹುಡುಗ. ಯಾಕಂದ್ರೆ ಯಾವ ಮಗುನ 14 ಇಯರ್ಸ್ ಆದ್ಮೇಲೆ ತಿರ್ಗಾ ಓದ್ಬೇಕು, ನನ್ನ ಚೈಲ್ಡ್ಹುಡ್ ಬೇಕು ಅನ್ನೋದನ್ನ ವಾಪಸ್ ಬಯಕೆ ಪಡ್ತಿರ್ಲಿಲ್ಲ. ಬೇರೆ ಏನೋ ವಿಷ್ ಇಟ್ಕೊಂಡ್ ಬರ್ಬೋದಾಗಿತ್ತು. ಇಲ್ಲಿ ಬಂದು ಅವ್ನು ಎಜುಕೇಶನ್ ಕೇಳಿದ ನೋಡಿ, ಅದು ನಿಜವಾಗಿ ನನಗೆ ತುಂಬಾನೇ ಟಚ್ ಆಯಿತು. ಹಾಗೂ ನೀವು ಮನೋವಂದ ಬಂದಿದ್ದೀರಾ, ಯಾವ್ಯಾವ ರೀತಿ ಮಾಡ್ಬೋದು ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಐ ಹೋಪ್ ಆ ಮಗುನು ಬೇರೆ ಮಕ್ಕಳ ಜೊತೆ ತರ ನೀವು ನೋಡ್ಕೊತೀರಾ. ಖಂಡಿತ ನನ್ನ ಸೆಂಟರ್ ಇಂಥ ಮಕ್ಕಳಿಗೆ ವಿಶೇಷವಾಗಿ ನಾವು ಕಾರ್ಯಯೋಜನೆಗಳಿದಾವೆ. ಆ ದಿಕ್ಕಲ್ಲಿ ನಾನು ಖಂಡಿತವಾಗ್ಲೂ ನನ್ನ ಅಳಿಲ್ ಸೇವೆಯಾಗಿ ನಾನು ಇದನ್ನ ಅಳಿಲ್ ಸೇವೆ ದೊಡ್ಡ ಸೇವೆ ಸರ್. ಥ್ಯಾಂಕ್ ಯು. ಸೊ now let's meet in the set. ನಾನಿರುವುದೇ ನಿಮಗಾಗಿ, ನಾನಿ